ಸರ್ ನಂಗೆ ಕೊಲ್ಲಿಗೊಬ್ಬರು ನನಗೆ ಕ್ವಶನ್ ಮಾಡಿದರು. ಅವರು ಮೈಂಡಲ್ಲಿ ಏನು ಅನಿಸುತ್ತೆ ಅಂದರೆ ಮುಂದೆ ಯಾರಾದರೂ ಬಿದ್ದೋಗ್ತಾರೆ ಅಥವಾ ಏನೋ ಒಂದಾಗುತ್ತೆ ಅಂತ ಯಾವಾಗಲೂ ಈ ಥರ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಾ ಇರ್ತಾರಂತೆ. ಸೊ ಏನು ಮಾಡಬೇಕು ಅಂತ ಕೇಳಿದ್ರು. ಮೆಡಿಟೇಷನ್ ಮಾಡಿ ಸರಿ ಹೋಗುತ್ತೆ ಅಂತ ಅಂದ್ರೂ ಅವರು ಅದಕ್ಕೆ ರೆಡಿ ಇರಲ್ಲ. ಅಂಥವ್ರಿಗೆ ನಾವು ಏನು ಹೇಳಬೇಕು ಅಂದರೆ, ಇಲ್ಲ ಅಲ್ಲೇನು ನಡೆದಿರಲ್ಲ, ಅಲ್ಲಿ ನಡೆದೋಗಿದೆ ಅಂತ ಫೀಲ್ ಮಾಡ್ಕೊತಾ ಇರ್ತಾರಂತೆ ಕೆಟ್ಟಾಗಿ. ಇಲ್ಲ ಮನೇಲೇನೋ ಆಗೋಗ್ಬಿಟ್ಟಿದೆ, ಈ ಥರ ಪ್ರಾಬ್ಲಮ್ ಆಗಿರುತ್ತೆ, ಅವರು ಫೋನ್ ಬರುತ್ತೆ, ಈ ಥರ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಾ ಇರುತ್ತೆ ಅಂತ ಮೈಂಡ್ ಅವ್ರಿಗೆ ಆಗ್ತಾ ಇರುತ್ತಂತೆ. ಅದು ಯಾಕೆ ಅಂತ ಕೇಳ್ತೀನಿ. ಅವ್ರ ಲೈಫಲ್ಲಿ ಅಥವಾ ಅವ್ರ ಮನೆಯಲ್ಲೋ ಅಥವಾ ಅವ್ರಿಗೆ ಪರಿಚಯ ಇರುವ ಇದರಲ್ಲಿ ಒಂಥರ ನೆಗೆಟಿವ್ ಇನ್ಸಿಡೆಂಟ್ ಯಾವುದಾವುದು ಆಗಿರೋದನ್ನು ನೋಡಿ ಅವ್ರ ಮೈಂಡ್ ಡಿಸ್ಟರ್ಬ್ ಆಗಿರುತ್ತೆ. ಆ ಡಿಸ್ಟರ್ಬ್ ಆಗಿರೋದು ತಿರ್ಗಾ ಅದು ಸೆಟ್ರೈಟ್ ಆಗಲಿಲ್ಲ ಅಂದರೆ ಅದೇ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ, ಅದೇ ಥರ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರುತ್ತೆ, ಅವ್ರಿಗೆ ಪದೇ ಪದೇ ಅದೇ ಥರ ಥಾಟ್ಸ್ ಬರ್ತಾ ಇರುತ್ತೆ. ಸೊ ಅದನ್ನು ಸರಿ ಮಾಡಿಕೊಳ್ಳೋದಕ್ಕೆ ಈ ಥರ ಪ್ರಾಕ್ಟೀಸ್ ಎಲ್ಲ ಬೇಕಾಗುತ್ತೆ. ಮೆಡಿಟೇಷನ್ ಪ್ರಾಕ್ಟೀಸು, ಪ್ರಾಣಾಯಾಮ ಪ್ರಾಕ್ಟೀಸು ಮತ್ತು ಯೋಗಾಸನ. ಸೊ ಇದೆಲ್ಲ ಮಾಡುವಾಗ ಸೊ ಆಲ್ರೆಡಿ ಆಗಿರುವ ಆ ಡಿಸ್ಟರ್ಬೆನ್ಸ್ ಸೆಟ್ರೈಟ್ ಆಗಿ ನಾರ್ಮಲ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತಾರೆ. ರೆಡಿ ಇರಲ್ಲ ಅಂದರೆ ನಾವೇನು ಮಾಡೋದು? ಸೊ ಅದು ಇಲ್ಲಾಂದರೆ ಡಾಕ್ಟ್ರ್ ಹತ್ರ ಕಳಿಸಿ, ಯಾವುದೋ ಒಂದು ಸೈಕಾಟ್ರಿಸ್ಟ್ ಹತ್ರ ಕಳಿಸಿದ್ರೆ, ಇಲ್ಲ ನಾನು ಜೋಕಿಗೆ ಹೇಳ್ತಾ ಇಲ್ಲ, ಆ ಒಂದು ಕೆಮಿಕಲ್ ರಿಯಾಕ್ಷನ್ ಆ ಇನ್ಸಿಡೆಂಟ್ ಆದಾಗ ಅವರಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿರುತ್ತೆ ಬ್ರೈನಲ್ಲಿ. ಅದು ತಿರ್ಗಾ ನಾರ್ಮಲ್ಗೆ ಬಂದಿರಲ್ಲ, ಅದು ಹಂಗೆ ಅದೇ ಥರ ಸೆಕ್ರೇಟ್ ಆಗ್ತಾ ಇರುತ್ತೆ. ಸೈಕಾಟ್ರಿಸ್ಟ್ ಹತ್ರ ಹೋದರೆ ಅದಕ್ಕೆ ಮೆಡಿಸಿನ್ ಕೊಟ್ಟು ಅದನ್ನು ಸಪ್ರೆಸ್ ಮಾಡ್ತಾರೆ. ಮೇ ಬಿ ಅದರಿಂದ ಸೈಡ್ ಎಫೆಕ್ಟ್ ಕೂಡ ಬರ್ಬೋದು, ಅದು ಏನು ಮಾಡೋಕ್ಕಾಗಲ್ಲ. ಈಗ ಕೆಮ್ಮು ನೆಗಡಿ ಅಂದ್ರೂ ಕೂಡ ಮೆಡಿಸಿನ್ ತಗೊಳ್ತಾರಲ್ಲ, ಅದೇ ಥರ ಅದು ಒಂದು ಪ್ರಾಬ್ಲಮ್, ಅದಕ್ಕೆ ಮೆಡಿಸಿನ್ ತಗೊಂಡ್ರೆ ಸರಿ ಹೋಗುತ್ತೆ. ಅಥವಾ ಈ ಥರ ಪ್ರಾಕ್ಟೀಸ್, ಈ ಥರ ನಮ್ಮ ಕ್ಲಾಸಿಗೆ ಬರೋದು ಮಾತ್ರ ಅಲ್ಲ, ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಬೇಕು. ಮಾಡಿದ್ರೆ ಅದೇನು ಬಂದರೆ ಟ್ಯಾಬ್ಲೆಟ್ ಥರ ಇದು ಒಂದೇ ದಿವಸದಲ್ಲಿ ಓವರ್ ಎ ನೈಟ್ ಸರಿ ಹೋಗಲ್ಲ. ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸೊ ಹಂಗೆ ಗ್ರ್ಯಾಜುವಲ್ ಆಗಿ ಸರಿ ಹೋಗುತ್ತೆ. ಅದೇ ಎರಡೇ ದಾರಿ, ಒಂದು ಈ ಥರ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಬೇಕು, ಇಲ್ಲಾಂದರೆ ಇದಕ್ಕೆ ಹೋಗಿ ಡಾಕ್ಟ್ರ್ ಹತ್ರ ಹೋಗಿ ನೋಡಬೇಕು. ಸರ್, ಮದುವೆ ನಂತರ ಮೆನ್ ವುಮೆನ್ ಜಗಳ ಆಡದೆ ಹಾರ್ಮೋನಿಯಸ್ ಆಗಿರೋದು ಹೇಗೆ? ಸೊ ಮದುವೆ ಆದಮೇಲೆ ಜಗಳ ಇಲ್ಲದೆ ಇರೋದು ಮದುವೆ ಆಗೋದೇ ಜಗಳಕ್ಕೋಸ್ಕರ. ರೈಟ್ ಕ್ವಶನ್, ರಾಂಗ್ ಪರ್ಸನ್ ಅಂತ. ಅದೇ ಇದು ಕ್ವಶನ್ನೇ ಏನು ಹೇಳೋದು, ಅಸಾಧ್ಯಕ್ಕೆ ಆಸೆ ಪಡೋ ಥರ ಇರುತ್ತೆ. ಸೊ ಒಂದು ಮದುವೆ ಆದಮೇಲೆ ಜಗಳ ಅನ್ನೋದು ಇರುತ್ತೆ. ಯಾಕೆ ಇರುತ್ತೆ ಅನ್ನೋದು ನಾವು ತಿಳ್ಕೊಳ್ಬೇಕು. ಸೊ ಬೇಸಿಕ್ಕಾಗಿ ಅದನ್ನು ನಾವು ನಮ್ಮ ಕ್ಲಾಸಲ್ಲಿ ಸೆಕೆಂಡ್ ಲೆವೆಲ್ ಕ್ಲಾಸಲ್ಲೆಲ್ಲ ಹೇಳ್ಕೊಡ್ತೀವಿ. ಮೆನ್ ಸೈಕಾಲಜಿನೇ ಬೇರೆ, ವಿಮೆನ್ ಸೈಕಾಲಜಿನೇ ಬೇರೆ ಥರ ಇರುತ್ತೆ. ಸೊ ಅಂದರೆ ಜೆಂಟ್ಸ್ ಥಿಂಕಿಂಗ್ ಅಥವಾ ಥಾಟ್ ಪ್ಯಾಟರ್ನೇ ಬೇರೆ ಥರ ಇರುತ್ತೆ, ಲೇಡೀಸದು ಥಾಟ್ ಪ್ಯಾಟರ್ನ್ ಥಿಂಕಿಂಗ್ ಪ್ಯಾಟರ್ನೇ ಬೇರೆ ಥರ ಇರುತ್ತೆ. ಸೊ ಅದರಿಂದ ಈ ಥರ ಕ್ಲಾಶ್ ಆಗ್ತಾ ಇರುತ್ತೆ. ಜೆಂಟ್ಸ್ ಲಾಜಿಕ್ಕಾಗಿ ಥಿಂಕ್ ಮಾಡ್ತಾರೆ, ಲಾಜಿಕಲ್ ಓರಿಯೆಂಟೆಡ್ ಆಗಿರ್ತಾರೆ, ಲೇಡೀಸ್ ಇಮೋಷ್ನಲ್ ಓರಿಯೆಂಟೆಡ್ ಆಗಿರ್ತಾರೆ. ಸೊ ಈ ಥರ ಒಂದು ಡಿಫ್ರೆನ್ಸ್ ಇದೆ. ಸೊ ಅವ್ರವ್ರ ಬ್ರೈನಲ್ಲಿ ಒಂಥರ ಒಂದು ಪ್ರೋಗ್ರಾಮೇ ಆ ಥರ ಆಗ್ಬಿಟ್ಟಿದೆ. ಸೊ ಹುಟ್ಟುವಾಗಲೇ ಸೊ ಪ್ರೋಗ್ರಾಮು ಮತ್ತು ನಮಗೆ ಹಾರ್ಮೋನಲ್ ಸೆಕ್ರೀಷನ್ನೇ ವ್ಯತ್ಯಾಸ ಇದೆ. ಜೆಂಟ್ಸ್ಗೆ ಟೆಸ್ಟೋಸ್ಟೆರಾನ್ ಸೆಕ್ರೀಷನ್ ಇದೆ, ಅವರಿಗೆ ಈಸ್ಟ್ರೋಜನ್ ಸೆಕ್ರೀಷನ್. ಸೊ ನಮಗೊಂದು ಒಂದೊಂದು ಕೆಮಿಕಲ್
ಸೆಕ್ರಿಷನಲ್ಲೂ ನಮ್ಮ ಗುಣ ಚೇಂಜ್ ಆಗುತ್ತಲ್ಲ. ಸೊ ಆ ಥರ ನಮ್ಮ ಜೆಂಟ್ಸದು ಹಾರ್ಮೋನಲ್ ಸೆಕ್ರಿಷನ್ನೇ ಬೇರೆ ಥರ ಇದೆ, ಲೇಡೀಸ್ ಹಾರ್ಮೋನಲ್ ಸೆಕ್ರಿಷನ್ನೇ ಬೇರೆ ಥರ ಇದೆ. ಸೊ ಅವ್ರು ಯಾಕೆ ಹಂಗೆ ಬಿಹೇವ್ ಮಾಡ್ತಾರೆ ಅಂದರೆ ಅವ್ರಿಗೆ ಹಾರ್ಮೋನೇ ಆ ಥರ ಇದೆ. ಸೊ ಜೆಂಟ್ಸ್ ಯಾಕೆ ಹಿಂಗೆ ಈ ಥರ ಇರ್ತಾರೆ ಅಂದರೆ ಅವ್ರದ್ದು ಇದರಲ್ಲಿ ಹಾರ್ಮೋನಲ್ ಸೆಕ್ರಿಷನ್ನೇ ಆ ಥರ ಇದೆ, ಅವ್ರ ಬ್ರೈನಲ್ಲಿ ಪ್ರೋಗ್ರಾಮೇ ಆ ಥರ ಇದೆ. ಸೊ ಅದರಿಂದ ಅದನ್ನು ನಾವು ತಿಳ್ಕೊಂಡ್ರೆ ಸೊ ಅದಕ್ಕೆ ತಕ್ಕಂಗೆ ನಾವು ಓಕೆ ಈ ಕಾರಣದಿಂದ ಅವರು ಹಿಂಗೆ ಇದು ಮಾಡ್ತಾರೆ, ಅಥವಾ ಈ ವಿಷಯವನ್ನು ಈ ಥರ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ, ಅದನ್ನು ಯಾವ ಥರ ಹೇಳೋಣ ಅಂದರೆ ಜೆಂಟ್ಸ್ಗೆ ಮಾತ್ರ ಇಲ್ಲ, ನಾನು ಲೇಡೀಸ್ಗೂ ಹೇಳ್ತಾ ಇದ್ದೀನಿ. ಸೊ ಅವರು ಇದು ನಿಮ್ಮ ಥರನೇ ಅಂದ್ಕೊಂಡಿರ್ಬೋದು, ಯಾಕೆ ಸರ್ ಇದು ಮದುವೆ ಆದಮೇಲೆ ಬರೀ ಜಗಳ, ಈ ಥರ ಜೆಂಟ್ಸ್ಗೆ ಒಂದು ಅವ್ರಿಗೆ ಒಳ್ಳೆ ಬುದ್ಧಿ ಬರಲ್ವಾ ಈ ಥರ ಸಮಾಧಾನವಾಗಿ ಇರೋದಕ್ಕೆ ಅಂತ. ಹೌದು, ಈಗ ಆ ಥರ ಒಂದು ಸಿಚುವೇಶನ್ ಈಗ ಸುಮಾರು ಆಗ್ತಾ ಇದೆ. ಮದುವೆ ಆಗಿರೋರು ಕೂಡ ಅಲ್ಲಿ ಈಗ ನಮ್ಮ ಅಮ್ಮ ನಮ್ಮ ಅಜ್ಜಿ ಥರ ನಾನು ಯಾಕೆ ಸಬ್ಮಿಸ್ ಆಗಿ ಇರಬೇಕು, ಹೇಳೋದೆಲ್ಲ ಕೇಳಿಸ್ಕೊಂಡೆಲ್ಲ ಇರೋಕ್ಕಾಗಲ್ಲ. ಸೊ ಅಂತ ಡೈವರ್ಸ್ ಆಗಿನೂ ಬಂದು ಸಿಂಗಲಾಗಿ ಇದ್ದಾರೆ. ಮದುವೆ ಆಗದೆ ಇರೋರು ಈ ಪ್ರಾಬ್ಲಮ್ಮೇ ಬೇಡ, ನಾನು ಆರಾಮಾಗಿ ಇರ್ತೀನಿ, ಸಿಂಗಲಾಗಿರ್ತೀನಿ ಅಂತ ಇದ್ದಾರೆ. ಜೆಂಟ್ಸು ಅದೇ ಥರ, ಈಗ ಇವರು ಏನಿಲ್ಲ, ಜೆಂಟ್ಸು ಅದೇ ಥರನೇ, ಏನಕ್ಕೆ ಸುಮ್ಮನೆ ಬರೀ ಮದುವೆ ಆಗಿದ್ದ ದಿವಸದಿಂದ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಸಿಂಗಲ್ ಆಗಿರೋಣ ಅಂತ ಜೆಂಟ್ಸು ಇದ್ದಾರೆ. ಸೊ ಅದು ಈಗ ಟ್ರೆಂಡ್ ಆಗ್ತಾ ಇದೆ. ಹೌದು, ಎಲ್ಲನೂ ಮೊಬೈಲಲ್ಲೇ ಎಂಟೈರ್ ವರ್ಲ್ಡ್ ತಿಳ್ಕೊಳ್ಬೋದು. ಒಂದು ನಾವು ನಾಯಿ ಏನು ಜಗಳ ಮಾಡಲ್ಲ, ಬಾ ಅಂದರೆ ಬರುತ್ತೆ, ಕೂತ್ಕೊ ಅಂದರೆ ಕೂತ್ಕೊಳ್ಳುತ್ತೆ, ಬಾ ವಾಕಿಂಗ್ ಹೋಗೋಣ ಅಂದರೆ ಬರುತ್ತೆ. ಆದರೆ ಹಸ್ಬೆಂಡ್ ಹಂಗೆ ಬರಲ್ಲ, ವಾಕಿಂಗ್ ಹೋಗೋಣ ಅಂದರೆ ನನಗೇನು ಕೆಲಸ ಇದೆ, ನೀವು ಹೋಗಿ ಬಾಮ್ಮ ಅಂತಾರೆ. ಅಥವಾ ರೀ ಅಂಗಡಿಗೆ ಹೋಗಿ ಬನ್ನಿರಿ ಅಂದರೆ ಅವ್ರೇನೋ ಬೈತಾರೆ, ನಾನು ಮಾಡ್ತಾ ಇರೋ ಕೆಲಸ ಗೊತ್ತಿಲ್ವಾ ನಿನಗೆ ಅಂತ ಹೇಳ್ತಾರೆ. ನಾಯಿ ಹಂಗೆ ಹೇಳಲ್ಲ. ಒಂದು ಬಾಲ್ ಹಾಕ್ಬಿಟ್ಟು ಕ್ಯಾಚ್ ಅಂದರೆ ಅದೇನು ಎದುರು ಉತ್ತರ ಕೊಡಲ್ಲ, ಅವಾಗ ಕ್ಯಾಚ್ ಮಾಡ್ಕೊಂಡು ಬಂದು ಕೊಟ್ಬಿಟ್ಟು ಒಬಿಡಿಯೆಂಟಾಗಿ ನಿಂತಿರುತ್ತೆ. ಸೊ ಯಾರಿಗೂ ಹಸ್ಬೆಂಡು ವೈಫು ಬೇಕಾಗಿಲ್ಲ, ಒಬಿಡಿಯೆಂಟ್ ಫೆಲೋ ಬೇಕಾಗಿರೋದು. ಅದು ಹಸ್ಬೆಂಡು ಒಬಿಡಿಯೆಂಟ್ ಫೆಲೋ ಆಗಿದ್ರೂ ಒಳ್ಳೆಯದೇ ಅವರಿಗೆ, ಅಥವಾ ವೈಫು ಒಬಿಡಿಯೆಂಟ್ ವುಮೆನ್ ಆಗಿದ್ರೂ ಓಕೆನೆ. ಹಂಗಿಲ್ಲ ಅನ್ನುವಾಗ ಪ್ರಾಬ್ಲಮ್ ಆಗುತ್ತೆ. ಆಗ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಒಬಿಡಿಯೆಂಟ್ ಆಗಿದ್ದರು. ಯಾಕೆ ಅಂದರೆ ಅವ್ರಿಗೆ ಎಜುಕೇಷನ್ ಇಲ್ಲ, ಅವ್ರ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಸಂಪಾದನೆ ಇಲ್ಲ, ಆವಾಗ ಡಿಪೆಂಡೆಂಟ್ ಆಗಿದ್ದರು. ಸರಿ, ಬೇರೆ ದಾರಿ ಇಲ್ಲ, ಸೊ ಹಿಂಗೆ ಸಗಿಸ್ಕೊಂಡು ಇರಬೇಕು, ಇಷ್ಟೇ ನಮ್ಮ ಜೀವನ ಅಂತ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಸೊ ಹಂಗೆ ಕಾಲ ಕಳೀತಾಯಿದ್ರು. ಅಷ್ಟರೊಳಗೆ ಮಕ್ಕಳಾಗ್ಬಿಟ್ರು. ಸರಿ, ಮಕ್ಕಳನ್ನ ನೋಡಿಕೊಂಡು ಹಂಗೆ ಕಾಲ ಕಳೀತಾಯಿದ್ರು. ಇವಾಗ ಬೇಕಾದ್ರೆ ಒಂದು 70 ವಯಸ್ಸು 80 ವಯಸ್ಸಿರುವ ಅಜ್ಜಿಗೆ ಹತ್ರ ಹೋಗಿ ಕೇಳಿ ನೋಡಿ, ಅಜ್ಜಿ ನಮ್ಮ ತಾತನ ಹತ್ರ ಹೆಂಗೆ ನೀವು ಸಂತೋಷವಾಗಿದ್ದೀರಾ ಅಂತ ನೀವು ಕೇಳಿ ನೋಡಿ. ಅಯ್ಯೋ, ಆ ಅಪ್ಪನ ಹತ್ರ ಯಾರು ಇರ್ತಾಯಿದ್ರು, ನಮ್ಮ ಮಕ್ಕಳು 4 ಜನ ಮಕ್ಕಳಿಗೋಸ್ಕರ ನಾನು ಇಷ್ಟು ವರ್ಷ ಅವ್ರ ಜೊತೆ ಇದ್ಬಿಟ್ಟೆ ಅಂತಲೇ ಹೇಳ್ತಾರೆ. ನೀವು ಬೇಕಾದ್ರೆ ಸರ್ವೆ ಮಾಡಿ ನೋಡಿ, ಮೆಜಾರಿಟಿ ಜನ ಏನು ಹೇಳ್ತಾರೆ, ಅವ್ರಿಗೋಸ್ಕರ ಯಾರು ಇದ್ದರು, ನಮ್ಮ ಮಕ್ಕಳ ಮುಖ ನೋಡಿಕೊಂಡು ಮಕ್ಕಳಿಗೋಸ್ಕರ ನಾನು ಇಷ್ಟು ವಯಸ್ಸುವರೆಗೂ ಇವ್ರ ಜೊತೆ ಸಂಸಾರ ಮಾಡಿದ್ದೀನಿ ಅಂತಾರೆ. ಸೊ ಆ ಥರ ಇವಾಗ ಹೆಂಗಾಗಿದೆ ಅಂದರೆ ಲೇಡೀಸು ಓದಿದ್ದಾರೆ, ಎಜುಕೇಟೆಡ್ ಆಗಿದ್ದಾರೆ, ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅದು ಎಸ್ಪೆಷಲಿ ಈಗ ಒಂದು 2 ಜನರೇಷನಿಂದ ಅದೇನು ಇವಾಗ 2 ಜನರೇಷನಿಂದ ಸಾಫ್ಟ್ವೇರ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಸಂಬಳ ಜಾಸ್ತಿ ಬರ್ತಾ ಇದೆ. ಇವಾಗ ಯಾಕೆ ನಾವು ಒಬಿಡಿಯೆಂಟ್ ಡಾಗ್ ಥರ ಇರಬೇಕು? ಸೊ ನಮ್ಮ ಅಜ್ಜಿ ಥರ ಅಮ್ಮ ಥರ ಎಲ್ಲ ನಾನು ಇರೋಕ್ಕಾಗಲ್ಲ, ಸೊ ಅಂತ ಆಚೆ ಬರ್ತಾ ಇದ್ದಾರೆ.
ಈಗ ಸಿಂಗಲಾಗಿ ಇದ್ದಾರೆ, ಅವ್ರು ಅಂದ್ಕೊಂಡಿರೋ ಥರ ಸ್ಮೂತಾಗಿ ಹೋಗ್ತಾ ಇದೆಯಾ ಅಂದರೆ ಅದು ಇಲ್ಲ. ಸೊ ಇಲ್ಲೂ ಒಂದು ಸುಮಾರು ಜನ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ. ಡೈವರ್ಸ್ ಮಾಡ್ಕೊಂಡು ಬಂದು ಸಿಂಗಲಾಗಿ ಇರೋರ ಲೈಫಲ್ಲೂ ಅವರು ಪೀಸ್ಫುಲ್ಲಾಗಿ ಹಂಗೆ ಇರೋಕ್ಕಾಗುತ್ತೆ ಅಂದರೆ ಇಲ್ಲ, ಅದರಲ್ಲೂ ಸುಮಾರು ಪ್ರಾಬ್ಲಮ್ಸ್ ಇದೆ. ನಾನು ಸುಮಾರು ಜನರಿಗೆ ಹೇಳೋದು, ಇದು ಟ್ರಾನ್ಸಿಷನ್ ಪೀರಿಯಡ್. ಒಂದು ಈಗ ಒಂದು 2-3 ಜನರೇಷನಿಂದ ಓದ್ತಾ ಇದ್ದಾರೆ, ಒಂದು 2 ಜನ್ರೇಷನಿಂದ ಎಲ್ಲರೂ ಕೆಲಸಕ್ಕೆ ಹೋಗೋಕ್ಕೆ ಶುರು ಮಾಡಿದ್ದಾರೆ. ಸೊ ಹಂಗಾಗಿ ಹಳೆ ಥರ ಇರೋಕ್ಕಾಗಲ್ಲ ಅಂತ ಸಪ್ರೇಟಾಗಿ ಬಂದಿದ್ದಾರೆ ಅಥವಾ ಸಿಂಗಲಾಗಿ ಇದ್ದಾರೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಇನ್ನೊಂದು 2 ಜನ್ರೇಷನಲ್ಲಿ ಒಂದು ಸೆಟ್ರೈಟ್ ಆಗುತ್ತೆ. ಇವಾಗ ಸಿಂಗಲ್ ಆಗಿರೋದು ಎಷ್ಟು ಪ್ರಾಬ್ಲಮ್ ಅನ್ನೋದನ್ನು ಇಬ್ಬರು ರಿಯಲೈಸ್ ಮಾಡಿಕೊಂಡು ಆಮೇಲೆ ಸರಿ ಮೊದಲ ಥರ ನಾನು ಏನು ಸಪ್ರೆಸ್ ಮಾಡಲ್ಲ ನಮ್ಮನ್ನ, ಅಥವಾ ಡಾಮಿನೇಟ್ ಮಾಡಲ್ಲ, ಈಕ್ವಲಾಗಿ ಟ್ರೀಟ್ ಮಾಡ್ತೀವಿ, ಎಲ್ಲ ಮನೆ ಕೆಲಸ ಎಲ್ಲನೂ ಈಕ್ವಲಾಗಿ ಮಾಡೋಣ ಬನ್ನಿ ಅಂತ ಒಂದು ಅಗ್ರಿಮೆಂಟಲ್ಲಿ ಮದುವೆ ಆಗಿ ಮೇ ಬಿ ಆವಾಗ ಸ್ವಲ್ಪ ಸ್ಮೂತಾಗಿ ಹೋಗ್ಬೋದು, ಇಬ್ಬರು ಅವರವರು ಇದನ್ನು ರಿಯಲೈಸ್ ಮಾಡಿಕೊಂಡ್ರೆ. ಸೊ ಅದರ್ವೈಸ್ ಈ ಥರ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಸೊ ಬೇಸಿಕ್ಕಾಗಿ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, ಸೈಕಾಲಜಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಸೊ ವಿಮನ್ ಥಿಂಕಿಂಗೇ ಬೇರೆ ಥರ ಇರುತ್ತೆ. ಕೆಲವೊಂದು ಸತಿ ಜೆಂಟ್ಸ್ಗೆ ಅನಿಸುತ್ತೆ, ಏನು ಇಷ್ಟು ಸಿಲ್ಲಿಯಾಗಿ ಯೋಚನೆ ಮಾಡ್ತಾರಲ್ಲ, ಈ ಚಿಕ್ಕ ವಿಷಯ ಗೊತ್ತಿಲ್ವಾ ಅಂತ ಇವ್ರಿಗೆ ಇರಿಟೇಟ್ ಆಗುತ್ತೆ. ಯಾಕಂದರೆ ಇವ್ರ ಲಾಜಿಕಲ್ ಮೈಂಡು ಫಂಕ್ಷನ್ ಆಗ್ತಾ ಇರುತ್ತೆ, ಅಂದರೆ ಲಾಜಿಕಲ್ ಬ್ರೈನ್, ಲೆಫ್ಟ್ ಬ್ರೈನ್ ಫಂಕ್ಷನ್ ಆಗುತ್ತೆ. ಸೊ ಅವರು ಹೇಳ್ತಾರೆ, ಒಂದು ಮಕ್ಕಳು ಅಳ್ತಾ ಇದ್ದರೆ ಒಂದು 5 ನಿಮಿಷ ಕೂಡ ಜೆಂಟ್ಸ್ ಅದನ್ನು ಇಟ್ಕೊಂಡು ಸಮಾಧಾನ ಮಾಡೋಕ್ಕಾಗಲ್ಲ. ಏನು ಮಕ್ಕಳನ್ನ ಕೊಟ್ಬಿಟ್ಟಿದ್ದಾರೆ, ಒಂದು 5 ನಿಮಿಷ ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗಲಿಲ್ಲ, ಇವರೆಲ್ಲ ಎಂಥ ಮನುಷ್ಯರಂತ ಅವ್ರು ಬೈತಾರೆ. ಆದರೆ ಇವ್ರಿಗಾಗಲ್ಲ, ಯಾಕಂದರೆ ಅವರು ಲಾಜಿಕಲ್ ಬ್ರೈನ್ ವರ್ಕ್ ಆಗುತ್ತೆ. ಸೊ ಇವ್ರಿಗೆ ಹೆಂಗೆ ಮಕ್ಕಳನ್ನ ಅಷ್ಟು ಇದಾಗಿ ನೋಡ್ಕೊಳ್ತಾರೆ ಲೇಡೀಸ್ ಅಂದರೆ ಅವ್ರಿಗೆ ರೈಟ್ ಬ್ರೈನ್ ಆ್ಯಕ್ಟಿವೇಟ್ ಆಗ್ತಾಯಿದೆ. ಸೊ ಈ ಥರ ವ್ಯತ್ಯಾಸ ಇದೆ, ಇಬ್ಬರು ಲೇಡೀಸ್ ಜೆಂಟ್ಸ್ ಇಬ್ಬರಿಗೂ ವ್ಯತ್ಯಾಸ ಇದೆ. ಬೇಸಿಕ್ಕಾಗಿ ಆ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡು ಒಬ್ಬರು ಮಾತ್ರ ಅರ್ಥ ಮಾಡಿಕೊಂಡ್ರೆ ಹಾರ್ಮನಿ ಬಂದ್ಬಿಡುತ್ತಾ ಫ್ಯಾಮಿಲಿಯಲ್ಲಿ ಅಂದರೆ ಬರಲ್ಲ. ಸೊ ಇಬ್ಬರು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಲೇಡೀಸು ಕೂಡ ಜೆಂಟ್ಸ್ ಈ ಪರ್ಟಿಕ್ಯುಲರ್ ವಿಷಯದಲ್ಲಿ ಯಾಕೆ ಹಿಂಗೆ ಥಿಂಕ್ ಮಾಡ್ತಾರೆ, ಹಿಂಗೆ ರಿಯಾಕ್ಟ್ ಮಾಡ್ತಾರೆ ಅಂದರೆ ಅದಕ್ಕೇನು ಕಾರಣ ಅನ್ನೋದು ಅವರು ಅರ್ಥ ಮಾಡ್ಕೊಳ್ಬೇಕು. ಅದೇ ಥರ ಜೆಂಟ್ಸು ಅರ್ಥ ಮಾಡಿಕೊಂಡ್ರೆ ಅವಾಗ 100% ಜಗಳ ಬರಲ್ವಾ ಅಂದರೆ ಅವಾಗಳು ಬರುತ್ತೆ, ಆದರೆ ಪರ್ಸೆಂಟೇಜ್ ವೈಸ್ ಕಡಿಮೆ ಮಾಡ್ಬೋದು. ಇವಾಗ ಯಾವಾಗಲೂ ಜಗಳ ಮಾಡ್ತಾ ಇರೋರು ಯಾವಾಗಲೂ ಒಂದೊಂದು ಸತಿ ಜಗಳ ಮಾಡೋ ಥರ ಇರುತ್ತೆ, ಅಷ್ಟು ಮಟ್ಟಿಗೆ ಒಳ್ಳೆಯದಾನೆ. ಸೊ ಅದಕ್ಕೆ ಇಬ್ಬರು ನಮ್ಮ ಕ್ಲಾಸಿಗೆ ಬಂದು, ಹಸ್ಬೆಂಡ್ ವೈಫ್ ಇಬ್ಬರು ನಮ್ಮ ಕ್ಲಾಸಿಗೆ ಬಂದು ಸೊ ಇದರಲ್ಲಿರುವ ಇದೆಲ್ಲ ತಿಳ್ಕೊಂಡ್ರೆ ಸೊ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಲೈಫನ್ನು ಸಂತೋಷವಾಗಿ ಲೀಡ್ ಮಾಡ್ಬೋದು. ಒಂದು ಆಶ್ಚರ್ಯ ಏನಂದರೆ, ಎಲ್ಲರೂ ಮದುವೆ ಏನಕ್ಕಾಗ್ತಾರೆ? ಸಂತೋಷವಾಗಿರೋದಕ್ಕೆ ತಾನೆ. ಸಿಂಗಲ್ ಆಗಿರೋದಕ್ಕಿಂತ ಅದರ ಮದುವೆ ಆಗಿ ಡಬಲ್ ಆಗಿರುವಾಗ ಡಬಲ್ ಸಂತೋಷ ಇರಬೇಕು ಅನ್ನೋದಕ್ಕೆ ಮದುವೆ. ಸೊ ಆ ಥರ ಇದೆಯಾ ಅನ್ನೋದನ್ನ ನೀವೇ ನಿಮ್ಮನ್ನು ಕೇಳ್ಕೊಳ್ಬೇಕು. ಸೊ ಆ ಥರ ಇಲ್ಲ ಅಂದರೆ ಎಲ್ಲೋ ನಮ್ಮ ಸಿಸ್ಟಮಲ್ಲಿ ತಪ್ಪಿದೆ ಅಂತದಾನೆ, ಇಲ್ಲಾಂದರೆ ಏನು ಮದುವೆ ಅವಶ್ಯಕತೆನೇ ಇಲ್ಲ ಅಲ್ವಾ. ಸೊ ಮದುವೆ ಇರೋದೇ ಸಿಂಗಲ್ ಆಗಿರೋದಕ್ಕಿಂತ ಡಬಲ್ ಆಗಿರುವಾಗ ಡಬಲ್ ಸಂತೋಷ ಇರಬೇಕು ಅನ್ನೋದಕ್ಕೋಸ್ಕರನೇ ಮದುವೆ. ಆ ಥರ ಡಬಲ್ ಆಗಿ ಸಂತೋಷ ಇಲ್ಲ, ಬಟ್ ಡಬಲ್ ಆಗಿ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಬೇಸಿಕ್ ಇದರಲ್ಲಿ ಸಿಸ್ಟಮಲ್ಲಿ ಏನೋ ತಪ್ಪಿದೆ, ನಮ್ಮ ಅಂಡರ್ಸ್ಟ್ಯಾಂಡಿಂಗಲ್ಲಿ ತಪ್ಪಿರ್ಬೋದು ಅಥವಾ ಬೇಸಿಕ್ ಸಿಸ್ಟಮಲ್ಲಿ ತಪ್ಪಿರುತ್ತೆ. ಸೊ ಅದನ್ನು ಸರಿ ಮಾಡಬೇಕು. ಎಲ್ಲ ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಎಜುಕೇಷನ್ ಕೊಡ್ತಾರೆ. ಏನಕ್ಕಂದರೆ ಎಷ್ಟು ಸಂಪಾದನೆ ಮಾಡಬೇಕು ಅನ್ನೋದಕ್ಕೆ ಹೇಳ್ಕೊಟ್ಟಿರ್ತಾರೆ. ಆಮೇಲೆ ಒಂದು ಕೆಲಸ ಸಿಗುತ್ತೆ. ಸರ್ ಪ್ಯಾರೆಂಟ್ಸ್ ಯಾವುದು ಏನೋದು ಆಫ್ಟರ್ ಮ್ಯಾರೇಜ್ ಅಂದರೆ ಏನಕ್ಕೋಸ್ಕರ ಮದುವೆ ಆಗೋದು, ಆಮೇಲೆ ಅದರಲ್ಲಿ ಏನೇನೆಲ್ಲ ಚಾಲೆಂಜ್ ಇರುತ್ತೆ, ಸೊ ಅದನ್ನೆಲ್ಲ ಹೇಗೆ ಫೇಸ್ ಮಾಡಬೇಕಂತ ಎಲ್ಲಾವುದು ಒಂದು ಕ್ಲಾಸ್ ಪಾಠ ಮಾಡಿ ಆಮೇಲೆ ಮದುವೆ ಮಾಡ್ತಾರೆ. ಓಕೆ, ಕೆಲಸ ಸಿಕ್ತಲ್ಲ, ಒಳ್ಳೆ ಕೆಲಸ, ಇನ್ನೇನು ನಿನ್ನ ಮದುವೆ ಮಾಡಿಬಿಡ್ಬೇಕಷ್ಟೆ, ಯಾಕೆಂದರೆ ನಮ್ಮ ಕರ್ತವ್ಯ ಮುಗಿಯುತ್ತೆ ಅಂತ. ಸೊ ಆ ಥರ ಮಾಡ್ತಾರೆ ವಿನಃ ಎಲ್ಲವುದು ಒಂದು ಮದುವೆ ಆಗೋ ಹುಡುಗಿನೋ
ಒಂದು ಕ್ಲಾಸ್ ಕಲಿಸಿ ಅವ್ರಿಗೆ ಈ ಥರ ಮದುವೆ ಇದಕ್ಕೋಸ್ಕರನೇ ಮದುವೆ ಆಗೋದು. ಸೊ ಅವಾಗ ಈ ಥರ ಎಲ್ಲ ಚಾಲೆಂಜಸ್ ಬರುತ್ತೆ, ಇದನ್ನು ಈ ಥರ ಫೇಸ್ ಮಾಡಿ ಅಂತ ಒಂದು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ನಾಲೆಡ್ಜ್ ಕೊಟ್ಟು ಆಮೇಲೆ ಮದುವೆ ಆದರೆ ಮೊದಲೇ ಅವ್ರಿಗೆ ಗೊತ್ತಿರುತ್ತೆ, ಓಕೆ ಆಫ್ಟರ್ ಮ್ಯಾರೇಜ್ ಇದೆಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಿರುತ್ತೆ. ಏನು ಗೊತ್ತಿಲ್ಲದೆ ಅದು ಹೇಳ್ತಾರಲ್ಲ, ಕಣ್ಣನ್ನು ಕಟ್ಟಿ ಕಾಡಲ್ಲಿ ಓಡಿಸ್ದಂಗೆ ಅಂತ. ಸೊ ಆ ಥರ ಏನೋ ಅವ್ರ ಬಾಟು ಕೆಲ್ಸಕ್ಕೆ ಹೋಗ್ತಾ ಇದ್ದವ್ರಿಗೆ ಮದುವೆ ಮಾಡಿ ಬಿಟ್ಬಿಟ್ಟು ಆಮೇಲೆ ಹೇಗೆ ಫೇಸ್ ಮಾಡೋದಂತಲೇ ಗೊತ್ತಿಲ್ಲ ಅನ್ನುವಾಗ ಅದು ಎಂಟೈರ್ಲಿ ಡಿಫ್ರೆಂಟ್ ಒಂದು ಸೈಕಾಲಜಿ ಇರುವ, ಫಿಸಿಕಲಿನೂ ಕೂಡ ಸೈಕಾಲಜಿಕಲಿನೂ ಕೂಡ ಡಿಫ್ರೆಂಟ್ ಆಗಿರೋ ಎರಡು ವ್ಯಕ್ತಿಗಳನ್ನ ಒಂದಾಗಿ ಜೀವನ ಮಾಡಿ ಅಂತ ಹೇಳಿ, ಮತ್ತು ಅವ್ರದ್ದು ನೇಚರನ್ನೇ ಒಬ್ರಿಗೊಬ್ಬರು ನಾಲೆಡ್ಜ್ ಕೊಡದೆ ಹಂಗೆ ಮದುವೆ ಮಾಡಿಬಿಟ್ರೆ ಸೊ ಹೇಗೆ ಪೀಸ್ಫುಲ್ಲಾಗಿರ್ತಾರೆ. ಸೊ ಬೇಸಿಕ್ಕಾಗಿ ಆ ಸಿಸ್ಟಮ್ಮಲ್ಲಿ ಲ್ಯಾಕಿಂಗ್ ಇದೆ. ಸೊ ಅದನ್ನು ಸರಿ ಮಾಡೋದಕ್ಕೆ ನಾವು ಈ ಥರ ಕ್ಲಾಸೆಲ್ಲ ಮಾಡ್ತೀವಿ. ಅಟ್ಲೀಸ್ಟ್ ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಎಲ್ಲ ಮದುವೆ ಮಾಡಬೇಕಂದ್ರೆ ನಮ್ಮ ಕ್ಲಾಸಿಗೆ ಕಳಿಸಿ ಆಮೇಲೆ ಅವ್ರಿಗೂ ಮದುವೆ ಮಾಡಿ. ಅಟ್ಲೀಸ್ಟ್ ಒಂದಷ್ಟು % ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈಗ ಎಷ್ಟೊಂದು ಜನ ಮದುವೆ ಆಗಿರೋರು ನಮ್ಮ ಕ್ಲಾಸಿಗೆ ಬಂದ ಮೇಲೆ ಸರ್ ಮದುವೆಗೆ ಮುಂಚೆನೇ ಇದು ಗೊತ್ತಾಗಿದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ ಹೇಳ್ತಾರೆ.